ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಓಕೆ, ಬಹಳ ಮುಖ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ವಿಚಾರ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಈ ಮಿನಿಸ್ಟರ್ ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಧಿಕಾರಿ ಚಂದ್ರಶೇಖರನ್ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಸುದ್ದಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ವಾಲ್ಮೀಕಿ ನಿಗಮ ಹಗರಣ ವರದಿ ಮಾಡಿದ್ದ ರಿಪಬ್ಲಿಕ್ ಕನ್ನಡ ಕೇವಲ ವರದಿ ಮಾಡಿದ್ದಲ್ಲ, ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ತಗೊಂಡು ಹೋದ್ವಿ. 85 ಕೋಟಿ ಹಗರಣದ ಮಾಹಿತಿ ನೀಡಿದ್ದೆ ರಿಪಬ್ಲಿಕ್. ಸಿಎಂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರಂತೆ. ಅವರ ತಲೆದಂಡ ಫಿಕ್ಸ್ ಅಂತೆ. ರಾಜೀನಾಮೆ ಕೊಟ್ಟರೆ ಸ್ವೀಕರಿಸೋದಕ್ಕೆ ಸಿಎಂ ಸಿದ್ಧ ಅನ್ನುವಂಥ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬಸವರಾಜ್, ಏನು ಲೇಟೆಸ್ಟ್ ಅಪ್ಡೇಟ್? ವಿಕೆಟ್ ಪತನ ಆಗೋದು ಗ್ಯಾರಂಟಿನಾ ಅಥವಾ ಇನ್ನೂ ಕೂಡ ಅವರನ್ನು ಉಳಿಸುವಂಥ ಪ್ರಯತ್ನಗಳು? ಒಂದು ಕಾರಣ ಕೊಡಬೇಕಾಗತ್ತಲ್ಲ. ಸರ್ಕಾರದ ಗಮನಕ್ಕೆ ಬರದೇ ಈ ರೀತಿ ದುಡ್ಡು ಹೋಗಿರುತ್ತಾ? ಸರ್ಕಾರದ ಗಮನಕ್ಕೆ ಬರದೇ ಹೋಗಿದ್ರೆ, ಸರ್ಕಾರದ ಅಂತಂದರೆ ಈ ಎಲೆಕ್ಷನ್ ಟೈಮಲ್ಲಿ ಬೇಕು ಅನ್ನೋಂಥ ಕಾರಣಕ್ಕಾಗಿ, ಒಂದು ವೇಳೆ ಸರ್ಕಾರದ ಗಮನಕ್ಕೆ ಬರದೇ ಹೋಗಿದ್ರೆ ತಲೆದಂಡ ಫಿಕ್ಸ್, ಒಂದು ವೇಳೆ ಗಮನಕ್ಕೆ ಬಂದು ಎಲೆಕ್ಷನ್ಗೆ ಹೋಗಿದ್ರೆ ತಲೆದಂಡ ಫಿಕ್ಸ್ ಅಷ್ಟು ಈಸಿ ಅಲ್ಲ. ಏನಾಗ್ತಾ ಇದೆ ಇದರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಜಯಪ್ರಕಾಶ್, ಸರ್ಕಾರ ಸದ್ಯ 2 ನಿಲುವುಗಳನ್ನು ಹೊಂದಿದೆ. ಮೊದಲನೇದು, ಇದು ಅಧಿಕಾರಿಗಳ ಹಂತದಲ್ಲಿ ಅಷ್ಟೇ ಹಗರಣ ಆಗಿದೆಯಾ ಅಥವಾ ಇದು ಸಚಿವರ ಗಮನಕ್ಕೂ ಇದ್ದ ಆಗಿದೆಯಾ ಅಥವಾ ಪಕ್ಷಕ್ಕೋಸ್ಕರ ಆಗಿದ್ದ ಅನ್ನುವಂಥದ್ದು ಒಂದು ರೀತಿಯಾದಂಥ ಮಾಹಿತಿ. ಇನ್ನೊಂದು ರೀತಿಯಲ್ಲಿ ಸಚಿವರಾದಂಥ ನಾಗೇಂದ್ರ ಅವರ ಪಾತ್ರ ಪ್ರಮುಖವಾಗಿ ಇದ್ದಿದ್ದೇ ಆದಲ್ಲಿ ಅವರ ತಲೆದಂಡ ತಗೊಳ್ಳೇಬೇಕಾದಂಥ ಅನಿವಾರ್ಯತೆ ಎದ್ದೇಳ್ತಾ ಇದೆ. ಯಾಕಂದರೆ ಈ ಹಗರಣ CBI ಕುಣಿಕೆಗೆ ಹೋಗ್ತಾ ಇದೆ. CBI ಕೈಗೆ ಹೋದರೆ ಇದು ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗ್ತಕ್ಕಂಥ ಪ್ರಕ್ರಿಯೆಗಳು ಆಗುತ್ತೆ. ಯಾಕಂದರೆ CBI ತನಿಖೆ ವೇಳೆ ಒಬ್ಬ ಹಾಲಿ ಸಚಿವರನ್ನ ಬಂಧನ ಮಾಡುವಂಥದ್ದಾಗಲಿ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸಗಳಾದಾಗ ಸದ್ಯ ಸರ್ಕಾರಕ್ಕೆ ಮುಜುಗರ ಆಗುವಂಥ ಕೆಲಸಗಳಾಗುತ್ತೆ ಅನ್ನುವಂಥದ್ದು. ಮತ್ತು CID ವರದಿ ಏನು ಹೇಳುತ್ತೆ, ಪ್ರಾಥಮಿಕ ವರದಿ ಅನ್ನುವಂಥ ಮಾಹಿತಿಯನ್ನು ಈಗ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರ ಹತ್ರ CM ಸಿದ್ದರಾಮಯ್ಯ ಅವರು ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ಒಂದು ವೇಳೆ ಈಗಾಗಲೇ CIDಗೆ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳು ಕೂಡ ಪತ್ರ ಬರೆದಿದ್ದಾರೆ ಇದನ್ನು ತನಿಖೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾದ್ರಿಂದ ಸುಮೂಟ ಕೇಸನ್ನು CBI ದಾಖಲಿಸ್ಕೊಳ್ಳುತ್ತೆ ಅನ್ನುವಂಥ ಆತಂಕ ರಾಜ್ಯ ಸರ್ಕಾರಕ್ಕಿದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ನಡೀತಾ ಇದೆ. ನಮ್ಮ ಕೈ ಮೀರಿ CBIಗೆ ತನಿಖೆಗೆ ಹೋಗೇ ಬಿಟ್ಟರೆ ಇದು ನಮ್ಮನ್ನು ತನಿಖೆ ನಮ್ಮ ಮಧ್ಯೆ ಆಗಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಕ್ಕೆ ಮುಜುಗರ ಆಗಬಾರ್ದು. ಮತ್ತು ಇದರಲ್ಲಿ ನಾಗೇಂದ್ರ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳು ಆಯಿತು. ಪ್ರಥಮವಾಗಿ ಅವರ ಪಾತ್ರ ಇಲ್ಲ ಅನ್ನುವಂಥದ್ದು ಅಧಿಕಾರಿಗಳ ಮಟ್ಟದಲ್ಲಿ ಆಗಿದೆ ಅನ್ನುವಂಥದ್ದು. ಆದರೆ ಈಗ CID ವರದಿ ಏನು ಹೇಳ್ತಾ ಇದೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ಮಾಹಿತಿ. ಆ ಮಾಹಿತಿ ಆಧರಿಸಿ ಈಗ CM ಸಿದ್ದರಾಮಯ್ಯ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ನಾಗೇಂದ್ರ ಅವರು ಏನಾದರೂ ರಾಜೀನಾಮೆ ಕೊಟ್ಟರೆ ಅಥವಾ ರಾಜೀನಾಮೆಗೆ ಸೂಚನೆಯನ್ನು CM ಸಿದ್ದರಾಮಯ್ಯ ಅವರು ಕೊಡಬಹುದು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನು ಅಧಿಕಾರಿಗಳ ಜೊತೆ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರ ಜೊತೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಸ್ಪಷ್ಟವಾದಂಥ ಮಾಹಿತಿ, ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ಇದನ್ನು ಬಿತ್ತರಿಸ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡಿಬೇಕಾ ಅಥವಾ ಅವರ ಬೆನ್ನಿಗೆ ನಿಂತ್ಕೊಳ್ಬೇಕಾ ಅನ್ನುವಂಥ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ CM ಸಿದ್ದರಾಮಯ್ಯ ಅವರು ಬರೋರಿದ್ದಾರೆ. ಒಟ್ಟಾರೆಯಾಗಿ ಈ ಎಲ್ಲವನ್ನು CID ತನಿಖೆಯನ್ನು ಮೀರಿ CBI ತನಿಖೆಗೆ ಹೋಗಿದ್ದೇ ಆದಲ್ಲಿ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಕಳಂಕ ಬರ್ತಕ್ಕಂತಹ ಪ್ರಕ್ರಿಯೆಗಳಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರ ರಾಜೀನಾಮೆಯನ್ನು ಪಡೆದುಬಿಡೋಣ ಅನ್ನುವಂಥ ಲೆಕ್ಕಾಚಾರಕ್ಕೆ CM ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಸ್ಪಷ್ಟವಾಗಿ ಸದ್ಯದ ಮಟ್ಟಿಗೆ ಸಿಗ್ತಾ ಇದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.